ಶಾಸಕರಾದ ಕೆ ರಮೇಶ್ ಕುಮಾರ್ ಅವರು ನನ್ನ ಪ್ರಾಣ ಹೋದರೂ ಸರಿ ಜನರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದು ನನ್ನ ಜೀವನದ ಗುರಿ ಎಂಬ ಭಾವನೆ ಇರುವ ಮಹಾಜನ ನಾಯಕರಾದ ಧರ್ಮಪತ್ನಿ ಶ್ರೀಮತಿ ವಿಜಯಮ್ಮರವರ ಪುಣ್ಯ ಸ್ಮರಣೆ ಮತ್ತು ಅವರ ಜ್ಞಾಪಕಾರ್ಥವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಫುಲಗೂರು ಕೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಿರಿಯ ಮುಖಂಡ ಮುನಿಸ್ವಾಮಿ ಅವರು ಮಾತನಾಡಿ, ಜನಪ್ರಿಯ ಶಾಸಕರು, ಪ್ರಾಮಾಣಿಕತೆ ಹಾಗೂ ಹೃದಯವಂತರು, ಸರಳಜೀವಿಯವರ ಧರ್ಮಪತ್ನಿ ಪುಣ್ಯತಿಥಿ ಸ್ಮರಣೆ ಚರಿತ್ರೆ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಶಾಸಕರು ಇಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವುದರಲ್ಲಿ ಸಾಧನೆ ಬಹಳ ಪ್ರಾಮುಖ್ಯ ಹಾಗೂ ದೊಡ್ಡ ಶಕ್ತಿ ಸಹಕಾರ ನೀಡಿರುವುದು ಧರ್ಮಪತ್ನಿಯವರ ಸಾಧನೆ. ಹಿರಿಯ ಮುಖಂಡ ಶಿವರೆಡ್ಡಿ ಅವರು ಮಾತನಾಡಿ, ಶಾಸಕರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ರು. ಇಂದ ತಾಯಿ ಭಾಗ್ಯ ಸಿಗುವುದು ನಮ್ಮೆಲ್ಲರ ಪುಣ್ಯ. ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಪಂಚಾಯಿತಿಗಳಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡುವುದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸಿದರು. ಗೌರವಾನ್ವಿತ ಜನಪರ ಯುವ ಮುಖಂಡರು ಕೆ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ, ನಾವು ಶಾಸಕರಾಗಿ ನೋಡ್ತಿಲ್ಲ, ನಮ್ಮ ತಂದೆ ತಾಯಿ ಸಮಾನ ಎಂದು ಭಾವಿಸ್ತೇವೆ. ಶಾಸಕರ ಅಭಿವೃದ್ಧಿಗೆ ಶ್ರೀಶಕ್ತಿ ಸಂಘಗಳ ಬಡವರ ಕುಟುಂಬಗಳ ಬೆಳವಣಿಗೆಗೆ, ಎಲ್ಲಾ ಸಮುದಾಯದ ಜನರಿಗೆ, ಆಸ್ಪತ್ರೆಯ ಅಭಿವೃದ್ಧಿಯ ಬೆಳವಣಿಗೆಗೆ, ಜನರಿಗೆ ನೀರಿನ ವ್ಯವಸ್ಥೆ ಎಲ್ಲದಕ್ಕೂ ಕಾರಣ ಧರ್ಮಪತ್ನಿ ವಿಜಯಮ್ಮನವರ ಸಾಧನೆ ಬಹಳ ಪ್ರಾಮುಖ್ಯತೆ. ಪಂಚಾಯತಿ ವ್ಯಾಪ್ತಿಯ ಗೌರವಾನ್ವಿತ ಎಲ್ಲ ಜನಸಾಮಾನ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊಂಡಸಂದ್ರ ಶಿವರೆಡ್ಡಿ ಹಿರಿಯರು, ಮುನಿಸ್ವಾಮಿ ಸಮಾಜ ಸೇವಕರು, ಕೆ ಮಂಜುನಾಥ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಪಂಚಾಯಿತಿ ಅಧ್ಯಕ್ಷರಾದ ಲಲಿತಾ ರಾಮಲಿಂಗರೆಡ್ಡಿ, ಯುವ ಮುಖಂಡ ಮುನಿ ವೆಂಕಟಪ್ಪ, ನಾಗದೇನಹಳ್ಳಿ ಶ್ರೀನಿವಾಸಪ್ಪ, ಯುವ ಮುಖಂಡ ಗುರುಮೂರ್ತಿ, ಬಿಜಿ ಮಿಲಿಟರಿ, ಮಂಜು ನಾಸೀರ್, ಸುಧಾಕರ್, ಶ್ರೀರಾಮಪ್ಪ, ಹಿರಿಯ ಮುಖಂಡ ಗೋಪಾಲ್ ಅವರು, ಹರಿನಾಥ್, ಚಿಕ್ಕ ವೆಂಕಟಸ್ವಾಮಿ, ಸದಸ್ಯರು ನಾಗರಾಜ್ ಸ್ವಾಮಿ, ಕೇಶವ, ಲೋಕೇಶ್, ಈಶ್ವರ್ ಹಾಗೂ ಕೆ ಮಂಜುನಾಥ್ ರೆಡ್ಡಿ ಬಳಗದವರು ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ತಾಯಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಚರಿಸಲಾಯಿತು. ఇప్పుడు సరిపడా పన్నే మంచి పన్నే మళ్ళా తను చూస్తూ ఉంటాడు. పన్నే ಕೆಜಿ ಅಕ್ಕಿ ಫ್ರೀ ಕೊಡ್ತಾರೆ, 10 ಕೆಜಿ ಕೊಡ್ತದೆ. ಈಗ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನೌನ್ಸ್ ಮಾಡಿದ್ದಾರೆ, ಒಂದು ಕುಟುಂಬಕ್ಕೆ 2,000 ದುಡ್ಡು ಕೊಡ್ತೀವಿ ಅಂತೇಳಿ, ಗ್ಯಾಸು 500 ರೂಪಾಯಿ ಕೊಡ್ತೀವಿ ಅಂತೇಳಿ. ಇದಕ್ಕಿಂತ ನಮ್ಮ ಯಾವುದೇ BPL ಕಾರ್ಡ್ ಇದ್ದರೆ 2 ಲಕ್ಷ ಹಾಸ್ಪಿಟಲ್ಗೆ ಹೋದು ಫ್ರೀ ಅಂತ ಮಾಡಿದ್ದಾರೆ. ಅದನ್ನು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ಈಗ ಆ ಥರ ಎಲ್ಲ ನಮ್ಮ ಸಾಹೇಬ್ರು ಏನು ಕೊಟ್ಟರು ನಿಭಾಯಿಸಿ ನಮ್ಮ ತಾಲೂಕು ಮತ್ತು ನಮಗೆ ಎಲ್ಲನೂ ಹೋದ್ರೆ ನಾವು ಧೈರ್ಯವಾಗಿ ಹೇಳ್ಬೋದು ರಮೇಶ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿ ಅವರು ಅಂತೇಳಿ. ಆ ಮಟ್ಟಕ್ಕೆ ನಮಗೆಲ್ಲ ಕೆಲಸ ಮಾಡಿದ್ದಾರೆ. ಅವರು ಅಷ್ಟು ಗೌರವ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ನಮ್ಗೆ ಏನು ಬೇಕು, ಅದರಿಂದ ಅವ್ರಿಗೆ 3ನೇ ಸಲ ಗೆಲ್ಲಲೇಬೇಕು. ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಿಸಿ ತೋರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಮೇಶ್ ಕುಮಾರ್ ಅವರು ಈ ತಾಲೂಕಿಗೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಜನರ ಕಷ್ಟ ಸುಖ ನೋಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿದರ್ಶನ. ಈ ನಮ್ಮ ಜನ ಬೆಂಬಲ ಏನಕ್ಕಪ್ಪ ಅಂದರೆ ಅದಕ್ಕೇನೆ ಅವರು ಮನೆ ಮಠ ಎಲ್ಲ ಬಿಟ್ಟು ನಮಗೋಸ್ಕರ, ನಮ್ಮ ಜನರಿಗೋಸ್ಕರ ಅವರು ಮಾಡಿದ್ದ ಕೆಲಸಕ್ಕೇ ಈ ಜನ ಈ ಕಾರ್ಯಕ್ರಮಗಳು ಶುರು ಮಾಡಿದ್ರು. ಸತ್ಯ ಹೇಳಬೇಕಂದ್ರೆ ಇದು ಅವರು ಮಾಡ್ತಾ ಇಲ್ಲ, ಅವ್ರ ಮನೆಯಲ್ಲೂ ಮಾಡ್ತಾ ಇಲ್ಲ. ನನಗೆ ಯಾವ ಜಾತಿ ಇಲ್ಲ, ನನಗೆ ಯಾವ ಕುಲ ಇಲ್ಲ, ನಾನು ಎಲ್ಲರಿಗೂ ನಾನು ಒಂದೇ ಅಂತ ಹೇಳೋ ಭಾಷೆಯಲ್ಲಿ ಇದ್ಬಿಟ್ರು ಅವರು. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಜನ ಏನು ಮಾಡ್ತಾ ಇದ್ದಾರೆ, ಅವರೇ ಮುನ್ನುಗ್ಗಿ ಈ ಅನ್ನ ಸಂತರ್ಪಣೆ ಮತ್ತು ಆಯಮ್ಮ ಮನಸ್ಸು ಶಾಂತಿಗೆ ದೇವರು ಆಯಮ್ಮನಿಗೆ ಒಳ್ಳೇದು ಮಾಡಲಿ, ಚಿರಸ್ಥಾಯಿಯಾಗಿ ಶಾಂತಿ ಇರಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಈ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದೀವಿ. ಇದೆಲ್ಲ ಇಲ್ಲಿ ಯಾರು ಸಾಹುಕಾರರಿಲ್ಲ, ಯಾರು ಬೇರೆ ಯಾವ ಕಡೆಯಿಂದ ಬಂದು ಮಾಡ್ತಾ ಇಲ್ಲ. ಈ ಏರಿಯಾದವರೇ ಇಲ್ಲೇ ಮಾಡ್ತಾ ಇರ್ತಾರೆ, ಹೋಗ್ತಾರೆ. ಅನೇಕ ಜನ ಏನೂ ಇರಲ್ಲ, ಚರಿತ್ರೆ ಹುಟ್ಟಿದಾಗ ಸಾಯ ತನಕ ಅವರ ಚರಿತ್ರೆಗಳನ್ನು ನೋಡಿದಾಗ ಏನೂ ಇರಲ್ಲ, ಹುಟ್ಟು ಸಾವೆರಡೇ ಇರ್ತದೆ. ಆದರೆ ಕೆಲವರಿಗೆ ಪೂರ್ತಿ ಅದು ಹುಟ್ಟಿಂದ ಸಾವಿನ ತನಕ ಇರತಕ್ಕಂಥ ಅನೇಕ ವಿಚಾರಗಳಲ್ಲಿ ಅನೇಕ ಒಳ್ಳೆಯದನ್ನು ಮಾಡಿರ್ತಾರೆ, ಚರಿತ್ರೆ ನಿರ್ಮಾಣ ಮಾಡಿ ಹೋಗ್ತಾರೆ. ವಿಜಯಮ್ಮ ಅವರು ಹೇಗಂದರೆ, ಒಂದು ಗಾದೆ ಇದೆ ನಮಗೆಲ್ಲ ಕೂಡ, ಒಂದು ಯಶಸ್ವಿ ವ್ಯಕ್ತಿ ಹಿಂದೆ ಒಬ್ಬ ಹೆಣ್ಣಿರ್ತಾರೆ ಅಂತ ಒಂದು ಇದಿದೆ, ಮಾತಿದೆ, ಅದು ಸತ್ಯ. ಅದು ರಮೇಶ್ ಕುಮಾರ್ ಇಷ್ಟು ಯಶಸ್ವಿ ಆಗಬೇಕ ಕಾರಣ ಅವರ ಶ್ರೀಮತಿ ವಿಜಯಮ್ಮ ಕೂಡ ಕಾರಣ. ಅವರು ಯಾವುದೇ ಸಂದರ್ಭದಲ್ಲಿ
ಒಳ್ಳೇದು ಮಾಡಿದಾಗಲಿ, ಸಂಕಷ್ಟದಲ್ಲಾಗಲಿ, ಕಷ್ಟದಲ್ಲಾಗಲಿ ಒಂದೇ ಒಂದು ದಿವಸ ಒಂದು ಕ್ಷಣ ಕೂಡ ಅವ್ರಿಗೆ ಮನೆಯಿಂದ ಹೊರಗಡೆ ಹೋದಾಗ ಒಂದು ಕ್ಷಣ ಕೂಡ ಅವರು ಅಡ್ಡ ಹಾಕಿರ್ತಾರೆ. ನನಗೆ ಈ ಸಮಸ್ಯೆ ಇದೆ, ಮನೆ ಪ್ರಾಬ್ಲಮ್. ಓಕೆ. ನನ್ನ ಹೆಸರು ಮುನಿಸ್ವಾಮಿ ಅಂತ. ನಮ್ದು ಇದೇ ತಾಲೂಕು ಕೊಪ್ಪಾರಪಲ್ಲಿ, ನಮ್ಮ ಗ್ರಾಮ ಅಡ್ಗಲ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಲಕ್ಷ್ಮೀಪುರ ಕ್ರಾಸ್ ಅಡ್ಗಲ್ ಪಕ್ಕ ಅಲ್ಲ. ನಮಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ರಮೇಶ್ ಕುಮಾರ್ ನನಗೆ ಸುಮಾರು 40-45 ವರ್ಷಗಳಿಂದ ನನಗೆ ಪರಿಚಯ ಇದೆ. ಕುಟುಂಬದ ಕೂಡ ನನಗೆ ಪರಿಚಯ ಇದೆ. ಇಡೀ ರಾಜಕೀಯ ಜೀವನದ ಬಗ್ಗೆ ಕೂಡ ನಮಗೂ ಕೂಡ ರಮೇಶ್ ಕುಮಾರ್ ವಿಚಾರದಲ್ಲಿ ಗೊತ್ತಿದೆ, ನಿಮಗೂ ಕೂಡ ಎಲ್ಲ ಗೊತ್ತಿದೆ.